ಸಮಾಂತರ ಶ್ರೇಣಿಯ ಪಾಠದಲ್ಲಿ ಬರುವಂಥದ್ದು ಅಂದರೆ ಪ್ರೋಗ್ರೆಷನ್ ಅಂತಾರೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತಾರೆ ಅದಕ್ಕೆ. ಆ ಪಾಠದಲ್ಲಿ ಬರುವಂಥ ಇದು ಆ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಇದು 10ನೇ ತರಗತಿಯಲ್ಲಿ 5 ಅಂಕಗಳ ಪ್ರಶ್ನೆ, 4, 5, 6 ಈ ಥರನಾದಂಥ ಅಂಕಗಳು ಇಂಥ ಪ್ರಶ್ನೆಗೆ ಕೊಡ್ತಿರ್ತಾರೆ. ಇಷ್ಟು ಅಂಕಗಳು. ನನ್ನ ಪ್ರಕಾರ ಇದು 4ರಿಂದ 5 ಅಂಕಗಳನ್ನು ಈ ಪ್ರಶ್ನೆಯನ್ನು ಬಿಡಿಸಿದಾಗ ಅಂಕಗಳನ್ನು ನಾವು ಕೊಡಬೇಕು. 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿವೆ. 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನು ಕಳೆದಾಗ ದೊರೆಯುವ ವ್ಯತ್ಯಾಸವು 192 ಹಾಗೂ 2ನೇ ಮತ್ತು 4ನೇ ಪದಗಳ ಮೊತ್ತ 16. ಆದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತ. ಏನು ಹೆಂಗಿರ್ತದದು? ಅರ್ಥಮೆಟಿಕ್ ಪ್ರೋಗ್ರೆಷನ್ ಏನದಲ್ಲ, ಸಮಾಂತರ ಶ್ರೇಣಿಗಳು ಯಾವ ರೂಪದಲ್ಲಿ ಇರ್ತಾವೆ? ಸಮಾಂತರ ಶ್ರೇಣಿಯ ರೂಪಗಳು ಯಾವುದು? ಸಮಾಂತರ ಸಮಾಂತರ ಶ್ರೇಣಿಯ ರೂಪ ಹೆಂಗಿರ್ತದೆ ನೋಡ್ರಿ. ಮೊದಲನೇ ಪದ ಯಾವುದು? ಎ. ಹೌದಾ? ಮೊದಲನೇ ಪದ ಎ. 2ನೇ ಪದ ಎ ಪ್ಲಸ್ ಡಿ, ಎ ಪ್ಲಸ್ ಡಿ. ಆಮೇಲೆ ನೆಕ್ಸ್ಟ್ ಅದರ ಮುಂದಿನ ಪದ ಎ ಪ್ಲಸ್ 2D. ಹಂಗೆ ಕಂಟಿನ್ಯೂ ಆಗ್ತದೆ. ಇನ್ನು ಈ ಕಡೆ ಎ ಮೈನಸ್ ಡಿ, ಎ ಮೈನಸ್ ಡಿ. ಆಮೇಲೆ ಮತ್ತೆ ನೆಕ್ಸ್ಟ್ ಈ ಕಡೆ ಎ ಮೈನಸ್ 2D ಅಂತಿರ್ತದೆ. ಇವು ಸಮಾಂತರ ಶ್ರೇಣಿಯ ಈ ಥರನಾಗಿ ಇರ್ತಾವೆ. ಅಂದರೆ ಎ ಮೊದಲೇ ಇಲ್ಲಿದಿಂದ ಈ ಕಡೆ ಪದಗಳು ದೊಡ್ಡ ದೊಡ್ಡ ಇರ್ತಾವೆ, ಈ ಕಡೆ ಪದಗಳು ಚಿಕ್ಕ ಚಿಕ್ಕದಾಗಿರ್ತಾವೆ. ಅಂದರೆ ಈ ಕಡೆ ಮೈನಸ್ ಆಗಿ ಇರ್ತಾವೆ, ಎದಿಂದ ಈ ಕಡೆ ಧನಾತ್ಮಕವಾಗಿ ಇರ್ತಾವೆ. ಇಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕ ಅಂತೇನು ಮೆನ್ಷನ್ ಮಾಡಿಲ್ಲ, ಆದರೆ 5 ಪದಗಳು ಅಂತಾರೆ. ಇವು 5 ಪದಗಳು, ಈ 5 ಪದಗಳು ಈ ಇಂಥ ಪ್ರಶ್ನೆ ಇದ್ದಾಗ ಈ 5 ಪದಗಳ ಅದರದ್ದೇನು ರೂಪ ಏನದಲ್ಲ, ಆದರ್ಶ ರೂಪ ನಾವು ಈ ಥರನಾಗಿಯೇ ಬರ್ಕೋಬೇಕು. ಇದು ಪರ್ಫೆಕ್ಟ್. ಇದು 1, 2, 3, 4, 5 ಪದಗಳದಾವನಿಲ್ಲೋ? ಎಸ್. ಅಂದಾಗ ಏನಂತ ಪ್ರಶ್ನೆ? 5ನೇ ಪದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನು ಕಳೆದಾಗ, 5ನೇ ಪದದ ವರ್ಗದಿಂದ ಅಂದಾಗ ಯಾವುದು? ಇದು 5ನೇ ಪದ ಆಗ್ತದವನಿಲ್ಲೋ? 5ನೇ ಪದದ ವರ್ಗದಿಂದ 5ನೇ ಪದದ ವರ್ಗದಿಂದ ಮೊದಲನೇ ಪದ, ಇದು ಮೊದಲನೇ ಪದ ಐತಿ ಸದ. ಇದು 5ನೇ ಪದ ಆಯಿತು, ಇದು ಮೊದಲನೇ ಪದ ಅಂದ್ರೆ 1ನೇ ಪದ ಆಯಿತು. ಕಳೆದಾಗ ಯಾವುದರಿಂದ? 5ನೇ ಪದದ ವರ್ಗದಿಂದ ಅಂತಾರೆ ಅಂದಾಗ 5ನೇ ಪದ ಅಂದರೆ ಯಾವುದಿಲ್ಲಿ? 5ನೇ ಪದ ಅಂದರೆ ಯಾವುದು ನೋಡ್ರಿ? 5ನೇ ಪದ ಎ ಪ್ಲಸ್ 2D, ಎ ಪ್ಲಸ್ 2D. ಇದು 5ನೇ ಪದದ ವರ್ಗದಿಂದ ಅಂದಾರ ಸ್ಕ್ವಯರ್ ಆಯಿತು. ಮೊದಲನೇ ಪದವನ್ನು ಕಳಿಯಬೇಕು ಅಂದಾರ ಅದಕ್ಕೆ ಮೈನಸ್ ಆಯಿತು. ಮೊದಲನೇ ಪದ ಅಂದರೆ ಯಾವುದು? ಎ ಮೈನಸ್ 2D. ಈ ವರ್ಗದಿಂದ ಇದರಲ್ಲಿ ಇದನ್ನು ಕಳೆದಾಗ ಎಷ್ಟು ಬರ್ತದೆ ಅಂದಾರ ಅವರು? 192. ಭಾಳ ಚಂದದ ಪ್ರಶ್ನೆ. ಇದು ಮಸ್ತ್ ಪ್ರಶ್ನೆ. ಇನ್ನು ಮುಂದೆ ನೆಕ್ಸ್ಟ್ ಏನಂದ್ರೆ ಇದು 1 ಪಾಯಿಂಟ್ ಐತಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನದ ಕ್ವೆಶನ್ ಪ್ರಕಾರ? 2ನೇ ಪದ ಮತ್ತು 4ನೇ ಪದಗಳ ಮೊತ್ತ 16 ಆದರೆ 2ನೇ ಪದ ಮತ್ತು 4ನೇ ಪದ ಅಂತಾರ. 2ನೇ ಪದ ಅಂದರೆ ಯಾವುದು? ಇದು 2ನೇ ಪದ ಅಂದರೆ ಯಾವುದು? ಇದು ಎ ಮೈನಸ್ ಡಿ. 2ನೇ ಪದ ಆಗ್ತದವನಿಲ್ಲೋ? ಅಂದಾಗ 2ನೇ ಪದ ಅಂದರೆ ಯಾವುದು? ಎ ಮೈನಸ್ ಡಿ.
ಮತ್ತು ನಾಲ್ಕನೇ ಪದಗಳ ಮೊತ್ತ ಅಂತಾರ. ಅಂದರೆ ಇವೆರಡು ಕೂಡಿಸಿದಾಗ 16 ಬರ್ತದೆ ಅಂತಾರ. ಅಂದಾಗ ನಾಲ್ಕನೇ ಪದ ಅಂದರೆ ಅದು ಎ ಪ್ಲಸ್ ಡಿ. ಇವೆರಡು ಕೂಡಿಸಿದಾಗ ಎಷ್ಟು ಬರ್ತದೆ ಅಂತಾರ? 16. ಹಾಂ, ಇದು ಒಂದಾಯಿತು. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಆಯ್ತದೆ. ನಮಗೇನು ಬೇಕು? ಇದನ್ನು ಅಬ್ಸರ್ವೇಷನ್ ಮಾಡಿದಾಗ, ಇದನ್ನು ನೋಡಿದಾಗ ನಾವು ಇಲ್ಲಿ ಎ ಪದವನ್ನು ನಾವು ಕಂಡು ಹಿಡಿಬೋದಲ್ಲ. ಹಾಂ, ಮೊದಲನೇ ಪದವನ್ನು ಕಂಡು ಹಿಡಿಬೋದಲ್ಲ. ಹೆಂಗೆ ಕಂಡು ಹಿಡಿಬೋದು? ಸ್ವಲ್ಪ ವಿಚಾರ ಮಾಡಿರಿ. ಹಾಂ, ಅಂದರೆ ಸಮೀಕರಣ ಎರಡರಿಂದ ಎರಡನ್ನು ನಾವು ಫಾಲೋಅಪ್ ಮಾಡ್ಕೊತೀನಿ ಸತ್ತು. ಎ ಮೈನಸ್ ಡಿ ಪ್ಲಸ್ ಎ ಮೈನಸ್ ಎ ಪ್ಲಸ್ ಡಿ ಈಕ್ವಲ್ ಟು 16 ಆಯಿತು. ಇದರಲ್ಲಿ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯಿತು. ಓನ್ಲಿ ಎ ಅಷ್ಟೇ ಉಳಿತು. ಎಷ್ಟು ಎಗಳು ಉಳಿದು? 2 ಎಗಳು. 2a ಈಕ್ವಲ್ ಟು 16 ಆಯಿತು. ದೇರ್ ಫೋರ್ ಎ ಈಕ್ವಲ್ ಟು 16/2 ಈಕ್ವಲ್ ಟು 2 ಒಂದಲೇ 2 ಎಂಟ್ಲೆ 8 ಆಯಿತು. ದೇರ್ ಫೋರ್ ಎ ಈಕ್ವಲ್ ಟು 8. ಮೊದಲನೇ ಪದದಲ್ಲಿ ಇರುವ ಮೊದಲನೇ ಪದ ಎಷ್ಟು? 8 ಆಯಿತು. ಮೊದಲನೇ ಪದ 8 ಅಂತ ಹೇಳಕತ್ತಿಲ್ಲ ನಾನು. ಎದ ಬೆಲೆ ಇನ್ನಕ್ಕೆ ನಾವು ಕಂಡು ಹಿಡಿದೀವಿ. ಹಾಂ, ಇನ್ನು ಎದ ಬೆಲೆಯನ್ನು ಕಂಡು ಹಿಡಿದೀವಿ. ಇನ್ನು ಡಿದ ಬೆಲೆಯನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಅದನು? ಅಥವಾ ಈ ಎದ ಬೆಲೆಯನ್ನು ಎದರಲ್ಲಿ ಆದೇಶ ಮಾಡಿದರೆ ಬರ್ತದನು? ಸ್ವಲ್ಪ ವಿಚಾರ ಮಾಡಿರಿ. ಇದರಲ್ಲಿ ಆದೇಶ ಮಾಡಿದರೆ ಬರ್ತದೆ ನೋಡಿ, ಬರೋದಿಲ್ಲ. 2 ಅವ್ಯಕ್ತ ಪದಗಳಾಗ್ತವೆ. ಅಂದರೆ ಇದು ಎರಡನೇ ಸಮೀಕರಣವನ್ನು ಸ್ಟಾಪ್ ಮಾಡಿರಿ. ಎದ ಬೆಲೆಯನ್ನು ಕಂಡು ಹಿಡ್ಕೊಂಡಿವಿ. ಎರಡನೇ ಸಮೀಕರಣವನ್ನು ಸ್ಟಾಪ್ ಮಾಡ್ಕೊಳ್ಳೋము. ಈಗ 1ನೇ ಸಮೀಕರಣವನ್ನು ಫಾಲೋಅಪ್ ಮಾಡ್ಕೊಂಡಾಗ ಏನಂದರೆ ನಮಗೆ ಸಿಗ್ತದವ ಹೆಂಗೋ ಅದು ನೋಡ್ಕೊಳ್ಳೋದು. ಹಾಂ, ಈಗಾಗಲೇ ನಾವು ಎದ ಬೆಲೆಯನ್ನು ಕಂಡು ಹಿಡಿದೀವಿ. ಹಾಂ, ಇನ್ನು ಈ ಸಮೀಕರಣ 2ರಲ್ಲಿ ಡಿದ ಬೆಲೆಯನ್ನು ಕಂಡು ಹಿಡಲಿಕ್ಕೆ ಸಾಧ್ಯ ಅದನ್ನು ನಾವು ಟ್ರೈ ಮಾಡೋಣ ಅಂತ. ಏನಿದು? ಎ ಪ್ಲಸ್ 2d ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ 2d ಹೋಲ್ ಸ್ಕ್ವೇರ್ ಈಕ್ವಲ್ ಟು 192 ಅಂತದ. ಇಲ್ಲಿ ಏನು ಮಾಡಬೇಕು? ಇದು ಅಷ್ಟು ಕೂಡ ಎ ಪ್ಲಸ್ 2d ಅಂದರೆ ಎ ಸ್ಕ್ವೇರ್ ಆಯಿತು, ಮೈನಸ್ ಎ ಪ್ಲಸ್ 2d ಅಂದರೆ ಬಿ ಆಯಿತು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಒಂದು ಸೂತ್ರವನ್ನು ಹಾಕಿ ಇದನ್ನು ಬಿಡಿಸ್ಬೇಕು. ಒಂದು ಇಲ್ಲ ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ಸ್ವಲ್ಪ ಲಾಂಗಾಗಿ ಬಿಡಿಸ್ಕೋರಿ, ಏನೂ ತೊಂದರೆ ಆಗೋದಿಲ್ಲ. ನಾನು ಸ್ವಲ್ಪ ಲಾಂಗಾಗಿ ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹೆಂಗೆ? ಇದು ಎ ಪ್ಲಸ್ 2d ಹೋಲ್ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಅಂತ ತಿಳ್ಕೊಂಡಕ್ಕೆ ಬಿಡಿಸ್ಬಿಡು ಮಿಸ್ ಇಲ್ಲಿ. ಹಾಂ, ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇಲ್ಲಿ ಒಂದು ನೀವು ತಪ್ತೀರಿ. ಎಲ್ಲಿ ತಪ್ತೀರಿ ಅಂದರೆ ಈ ಮೈನಸವನ್ನು ಕರೆಕ್ಟಾಗಿ ನೋಡ್ಕೋಬೇಕು ನಾವು. ಮೊದಲು ಈ ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ಳೋಮು. ಇದು ಎ ಆಯಿತು, ಇದು ಬಿ ಆಯಿತು. ಎ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರೀಬೇಕು ಅಂದಾಗ 2d ಸ್ಕ್ವೇರ್, ಹೌದೇನಲ್ಲ? 2d ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ ಅಂದರೆ ಬಿ ಅಂದರೆ ಏನು? 2d. ಇಷ್ಟಾಯ್ತಾ? ಇದು ಅಷ್ಟು ಕೂಡ ಇದು ಒಂದಾಯ್ತು. ಅದು ಮೈನಸಕ್ಕೆ ಮೈನಸ್. ಇನ್ನು ಇದನ್ನು ಬಿಡಿಸ್ಕೋರಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬಿಡಿಸ್ಕೊಂಡಾಗ ಏನಾಗ್ತದೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಆಗ್ತದನಿಲ್ಲ? ಹಾಂ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 2d ಸ್ಕ್ವೇರ್ ಮೈನಸ್ 2ab ಬರಿಬೇಕನ್ನಿಲ್ಲ? ಹಾಂ, ಎ ಅಂದರೆ ಏನದಿಲ್ಲಿ? ಎ ಅಂದರೆ ಏನೇ ಆಗ್ಯದ. ಬಿ ಅಂದರೆ ಏನು? 2d. ಹಾಂ, ಈಕ್ವಲ್ ಟು 192ಕ್ಕೆ 192 ಇರಲಿ, ಅದಷ್ಟೇ. ಇದನ್ನು ಸಲೀಕಿಸ್ಕೊಂಡಾಗ ಎ ಸ್ಕ್ವೇರ್ ಪ್ಲಸ್ ಈ 2 ಘಾತಾಂಕದಲ್ಲಿದ್ದಂಥ 2ನ್ನು
ಈ ಎರಡಕ್ಕೂ ಸಂಬಂಧದ ಈ ಎರಡಕ್ಕೂ ಸಂಬಂಧದ ಅಂದರೆ 2² d² ಆಯಿತು. ಏನಾಯಿತು? 2² d² ಆಯಿತು. 2² d² ಅಂದಾಗ ಈ ಎರಡನ್ನು ಇದರಿಂದ ಗುಣಾಕಾರ ಮಾಡಿರಿ. 2 2 4 d². ಅರ್ಥ ಆಯಿತು? ಇನ್ನೇನು ಉಳಿತು? ಪ್ಲಸ್ 2 1 2 2 1 2 2 1 2 2 2 4 AD. ಇಷ್ಟು ಉಳಿತಾ? ಹಾಂ, ಇಷ್ಟು ಉಳಿತದ್ರೆ ಇದು ಪೂರ್ತಿ. ಇದು ಬ್ರಾಕೆಟ್ಗಳನ್ನ ಹಾಕೋಬೇಕು. ಬ್ರಾಕೆಟ್ಗಳನ್ನ ಬಿಟ್ರಿ ಅಂದರೆ ಲೆಕ್ಕ ತಪ್ಪಿ ಹೋಗ್ಬಿಡ್ತದೆ, ಕನ್ಫ್ಯೂಸ್ ಆಗ್ತದೆ. ಮೈನಸ್ A² ಪ್ಲಸ್ 2 2ಕ್ಕೆ ಸಂಬಂಧಪಡ್ತದೆ. 2 2 4 d² ಮೈನಸ್ 2 1 2 2 2 2 1 2 2 2 4 AD ಈಕ್ವಲ್ ಟು 192ಕ್ಕೆ 192 ಆಯಿತು. ಈ ಸದ್ಯ ಏನು ಮಾಡಬೇಕು? ಬ್ರಾಕೆಟನ್ನು ರಿಮೂವ್ ಮಾಡ್ಕೋಬೇಕು ನಾವೀಗ. ಹೆಂಗೆ ರಿಮೂವ್ ಮಾಡ್ಕೋಬೇಕು? ಈಕ್ವಲ್ ಟು A² ಪ್ಲಸ್ 4d² ಪ್ಲಸ್ 4AD ಆ್ಯಸ್ ಇಟ್ ಈಸ್ ಬರೆದೆ ನಾನು. ಈ ಮೈನಸ್ ಏನದಲ್ಲ, ಈ ಮೈನಸ್ದಿಂದ ನಾವು ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್ A² A², ಮೈನಸ್ ಇಂಟು ಪ್ಲಸ್ ಮೈನಸ್ 4d² ಮೈನಸ್ ಇಂಟು ಮೈನಸ್ ಪ್ಲಸ್ 4AD ಈಕ್ವಲ್ ಟು 192. ಒಂದ್ರ ಕೆಳಗೆ ಒಂದಿಟ್ಟು ನಾವು ಬೀಜ ಪದಗಳನ್ನು ಕಳೆಯುವಾಗ ಕಳೆಯುವಂಥ ಪದಗಳ ಚಿಹ್ನೆಯನ್ನು ಬದಲಿ ಮಾಡ್ತಿದ್ದೀವಿ ನಾವು. ಇಲ್ಲಿ ಚಿಹ್ನೆಯನ್ನು ಬದಲಿನೇ ಆಯಿತು. ಇದೇನು ತೊಂದರೆ ಇಲ್ಲ. ಅರ್ಥ ಆಗ್ಯದನೇನೋ? ಅರ್ಥ ಆಗ್ಯದನಿಲ್ಲೋ? ಚಿಹ್ನೆಗಳನ್ನು ಬದಲಿ ಮಾಡ್ದಂಗೆ ಆಯ್ತು ನಾವು. ನೋಡ್ರಿ, ಇಲ್ಲಿ ಇದಕ್ಕೆ ಪ್ಲಸ್ ಅದ ಮೈನಸ್ ಬರ್ದೀವಿ, ಪ್ಲಸ್ ಅದ ಮೈನಸ್ ಬರ್ದೀವಿ, ಮೈನಸ್ ಅದ ಪ್ಲಸ್ ಬರ್ದೀವಿ. ಚಿಹ್ನೆ ಬದಲಿ ಆಯ್ತಲ್ಲ. ಈಗ ಚಿಹ್ನೆಗಳಂತೆ ನಾವು ಮುಂದುವರೋಣಂತ. ಇಲ್ಲಿ ಪ್ಲಸ್ A² ಅದ, ಮೈನಸ್ A² ಅದ, ಕ್ಯಾನ್ಸಲ್ ಆಯಿತು. ಇಲ್ಲಿ ಪ್ಲಸ್ 4d² ಅದ, ಮೈನಸ್ 4d² ಅದ, ಇವೆರಡು ಕ್ಯಾನ್ಸಲ್ ಆಯಿತು. ಇಲ್ಲೇನು ಉಳಿತು? 4AD. ಇಲ್ಲಿ ಪ್ಲಸ್ ಅದ, ಇಲ್ಲಿ ಪ್ಲಸ್ ಅದ, ನಾವು ಇಲ್ಲಿ ಕೂಡಿಸ್ಬೇಕು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 4AD 8AD ಈಕ್ವಲ್ ಟು 192 ಆಯಿತು. ಇಲ್ಲಿ ಏನು ಮಾಡ್ಲಿಕ್ಕತ್ತದ? ಹಾಂ, ಇದರಲ್ಲಿ ಸಮೀಕರಣ ಏನಾಯ್ತದು? 3 ಅಂತ ಮಾಡಿಕೊಂಡು 3ರಲ್ಲಿ ಎದ ಬೆಲೆಯನ್ನು ಆದೇಶ ಮಾಡಿರಿ, ನಮಗೆ ಡಿದ ಬೆಲೆಯನ್ನು ಸಿಗ್ತದೆ. ಈ ಸಮೀಕರಣ 3ರಲ್ಲಿ ಎದ ಬೆಲೆಯನ್ನು ಆದೇಶ ಮಾಡಿದಾಗ A ಈಕ್ವಲ್ ಟು ಎಷ್ಟದ? 8 ಅದ. A ಈಕ್ವಲ್ ಟು 8 ಅಂತ ನಾವು ಕಂಡು ಹಿಡಿದೀವಿ. ಆ 8ನ್ನು ಇದರಲ್ಲಿ ಆದೇಶ ಮಾಡಿದಾಗ ಒಂದೇ ಅವ್ಯಕ್ತ ಪದ ಕಾಣಿಸ್ತದೆ. ಅವ್ಯಕ್ತ ಪದ ಯಾವುದಿಲ್ಲ, ಡಿ ಆಯಿತು. ಡಿದ ಬೆಲೆ ನಮಗೆ ಕಂಪ್ಲೀಟ್ಲಿ ನಮಗೆ ಫೈಂಡ್ ಔಟ್ ಆಗ್ತದೆ. ಹೌದಾ? ಸ್ವಲ್ಪ ಬೋರ್ಡ್ ಕ್ಲೀನ್ ಮಾಡ್ಕೊಂಡು ಮುಂದುವರೋಣ ಅಂತ. ಏನಾಯಿತು? ಈ ಸಮೀಕರಣ 3ರಲ್ಲಿ ಎದ ಬೆಲೆಯನ್ನು ಆದೇಶ ಮಾಡಿದಾಗ ನಮಗೆ ಡಿದ ಬೆಲೆ ದೊರೀತದೆ ಅಂತ ನಾನು ಆಗಲೇ ಹೇಳಿದ್ದೆ ನಾನು. ಅಂದರೆ ಸಮೀಕರಣ ಇಲ್ಲಿ 8 ಮತ್ತು ಎದ ಮಧ್ಯದಲ್ಲಿ ಏನಿರ್ತದೆ? ಚಿಹ್ನೆ ಇಂಟು ಇರ್ತದೆ. ಎದ ಬೆಲೆ ಎಷ್ಟದ? 8 ಅದ. ಇಂಟು ಡಿ ಈಕ್ವಲ್ ಟು 192 ಆಯಿತು. ನಾವು ಡಿದ ಬೆಲೆ ಏನು ಬೇಕಾಗ್ಯದ? ನಾವು 8 8 64 ಅಂತ ಇಟ್ಕೊಂಡು ಮುಂದುವರಿಬೋದು. ಇಲ್ಲ, ಅಷ್ಟು ಕೂಡಿ ತೊಂಬರಿ 192 ಅಪಾನ್ 8 ಇಂಟು 8 ಛೇದ ಹಾಕಿ ನೋಡೋಣ ಅಂತ. 8 1 8 8 2 16 ಹೌದಾ? 17 18 19 3 ಉಳಿತು, 32 ಆಯಿತು. 8 ಎಷ್ಟಲೇ? 8 4 32. ಇಲ್ಲೊಂದು 8 ಅದಲ್ಲ, 8 1 8 3 ಈಕ್ವಲ್ ಟು 3. ದೇರ್ ಫೋರ್ ಡಿ ಈಕ್ವಲ್ ಟು 3 ಆಯಿತು. ಅಂದ್ರೆ ಏನಾಯ್ತು? ನಮಗೆ ಎದ ಬೆಲೆ ಏನು ಸಿಕ್ತು? ಮೊದಲು ನಾವು ಎದ ಬೆಲೆಯನ್ನು ಕಂಡು ಹಿಡಿದೀವಿ, ಅದು 8 ಆಯಿತು. ದೇರ್ ಫೋರ್ ಡಿ ಈಕ್ವಲ್ ಟು 3 ಆಯಿತು. ಈ ಎರಡೂ ಬೆಲೆಗಳನ್ನು ಉಪಯೋಗ ಮಾಡಿಕೊಂಡು ನಾವು ಇದರಲ್ಲಿ ಆದೇಶ ಮಾಡಿಬಿಟ್ರೆ ನಮ್ಮ ಶ್ರೇಣಿಯ ಪದಗಳನ್ನು ನಮಗೆ ಸಿಗ್ತಾವೆ. ಮತ್ತೆ ಕಂಟಿನ್ಯೂ ಮಾಡ್ತೀನಿ ಅಂತ.
ಏನು ಶ್ರೇಣಿಯ ಪದಗಳು ಯಾವುವು? ಶ್ರೇಣಿಯ ಪದಗಳು ಯಾವುವು? ಶ್ರೇಣಿಯ ಸಮಾಂತರ ಶ್ರೇಣಿಯ ಪದಗಳು. ಸಮಾಂತರ ಶ್ರೇಣಿಯ ಪದಗಳು ಯಾವ್ಯಾವಪ್ಪ? ಮೊದಲನೇದ್ದು ಎ ಮೈನಸ್ 2D. ಎ ಮೈನಸ್ 2Dಗೆ ನಾವು ಆದೇಶವನ್ನು ಮಾಡೋಣ ಅಂತ. ಎ ಮತ್ತು ಡಿನ ಎರಡು ಆದೇಶ ಮಾಡಿರಿ, ಪದ ಸಿಗ್ತದೆ ನಮಗೆ. ಎ ಅಂದರೆ ಎಷ್ಟಾಗಿದೆ ಇಲ್ಲಿ? 8 ಮೈನಸಕ್ಕೆ ಮೈನಸ್ 2 ಇಂಟು ಡಿ ಅಂದರೆ 3. ಎಷ್ಟಾಯಿತು? 8 ಮೈನಸ್ 2 3 6 ಈಕ್ವಲ್ ಟು 8ರಲ್ಲಿ 6 ಕಳೆದಾಗ 2. ಮೊದಲನೇ ಪದ 2 ಆಯಿತು. ಇನ್ನು ನೆಕ್ಸ್ಟ್ ಎ ಮೈನಸ್ ಡಿ. ಎ ಮೈನಸ್ ಡಿ ಅಂದಾಗ ಎ ಅಂದರೆ ಎಷ್ಟು? 8. ಡಿ ಅಂದರೆ ಎಷ್ಟು? 3 ಈಕ್ವಲ್ ಟು 8ರಲ್ಲಿ 3 ಕಳೆದಾಗ 5. ಎರಡನೇ ಪದ ಸಿಕ್ತು. ಆಮೇಲೆ ನೆಕ್ಸ್ಟ್ ಎ ಅಂತದು. ಎ ಅಂದರೆ ಎಷ್ಟು? ಡೈರೆಕ್ಟ್ಲಿ ಎಷ್ಟು ಬಂದದ? ಎ ಅಂದ್ರೆ ಎ ಅಂದರೆ 8. ಆಮೇಲೆ ಮುಂದೆ ನೆಕ್ಸ್ಟ್ ಮುಂದಿನ ಪದ ಎ ಪ್ಲಸ್ ಡಿ. ಎ ಪ್ಲಸ್ ಡಿ ಅಂದ್ರೆ 8 ಪ್ಲಸ್ 3 ಈಕ್ವಲ್ ಟು 8 3 ಎಷ್ಟು? 11. ಆಮೇಲೆ ನೆಕ್ಸ್ಟ್ ಮುಂದಿನ ಪದ ಎ ಪ್ಲಸ್ 2D. ಎ ಪ್ಲಸ್ 2D. ಎ ಅಂದರೆ ಎಷ್ಟು? 8 ಪ್ಲಸ್ 2. ಡಿ ಅಂದರೆ ಎಷ್ಟು? 3. ಯಾಕೆ ಬ್ರೆಕೆಟಾಗಿ ಹಾಕೊಂಡೆ ಅಂದರೆ ಇಂಟು ಆಗ್ತದೆ. 2 ಮತ್ತು ಡಿ ಮಧ್ಯದಲ್ಲಿ ಇಂಟು ಇರ್ತದೆ. ಅಂದರೆ ಎಷ್ಟಾಯಿತು? 8 ಪ್ಲಸ್ 2 3 6. 8 6 ಎಷ್ಟು? 14. 14. ಆದ್ದರಿಂದ ಶ್ರೇಣಿಯ ಪದಗಳು ಯಾವುವು? ಶ್ರೇಣಿಯ 5 ಪದಗಳು ಯಾವುವು? 2, ಆಮೇಲೆ 5, ಆಮೇಲೆ 8, ಆಮೇಲೆ 11 14. 11 14 ಇವು ಶ್ರೇಣಿಯ 5 ಪದಗಳು ಅಂತ ನಾವಿಲ್ಲಿ ಹೇಳಬಹುದು. ದಟ್ಸ್ ಆಲ್.